ನಾನು ಇವಾಗಲೂ ಅದನ್ನೇ ಹೇಳ್ತಾರೆ, ನಾ ಅಲ್ಲೇ ನೆಮ್ಮದಿಯಾಗಿದ್ದೆ, ಬಂದಿದ ತಕ್ಷಣ ಹಿಂಸೆ ಕೊಡ್ತಾವಳು ನನಗೆ. ಸ್ಟಾರ್ಟ್ ಮಾಡ್ಬಿಡೋಣ, ನಾನು ಬರ್ತೀನಿ ಅಂದು ಹೊಡೆದಾಕ್ಬಿಡ್ತೀನಿ ಅಂದೆ. ಈಗ ನಾನು ಆರಾಮಾಗಿ ಹೋಗಿ ಬರ್ತೀನಿ ಇರು ಮನೇಲಿ ಅಂದ್ಬಿಟ್ಟು ನಾನು ಬಂದೆ. ರಜತ್ ಅವರೇ, ಎಲ್ಲ ಕಡೆನೂ ರಜತ್ ಅವರೇ, ಈಗ ಒಬ್ಬ ಸ್ಪರ್ಧಿ ಎಲ್ಲ ಎಪಿಸೋಡ್ ನೋಡಿಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದಮೇಲೆ ನಾನು ಹೋದವನು. ಬಟ್ ಆದರೆ ನಮಗೆ ಇವಾಗ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ. ಫಸ್ಟು ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಇರೋವರೆಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯಿತು, ಸೈಲೆಂಟ್ ಆದೆ. ಅದಾದಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನೂ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದರೆ ಏನೇ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದ್ರೂ ಮಾಸ್ಟರ್ ಮೈಂಡ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ಥರ ಆಗುತ್ತೆ, ತ್ರಿವಿಕ್ರಮ್ ಈ ಥರ ಆಗ್ಬಿಡುತ್ತೆ, ಹಿಂಗೆ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ಥರ, ಇಲ್ಲ ಈ ಥರ ಮಾಡೋಣ ಅಂತ ಅನ್ಕೊತಾ ಇದ್ವಿ. ಈ ಥರ ನಾವು ಹೆಂಗಾಗ್ಬಿಟ್ಟು ಫೈನಲ್ ಹೆಂಗಾಗ್ಬಿಟ್ವಿ ಅಂದರೆ ನಾವು ಏನೂ ಮಾತಾಡೋದೇ ಬೇಡ, ಏನಾದರೂ ಇದ್ರೆ ಮನಸ್ಸಲ್ಲಿ ಇಟ್ಕೊಂಡ್ಬಿಡೋಣ. ಓಪನ್ ಆಗಿ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ಥರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ಥರ ಆಗೋಗಿತ್ತು. ಎಷ್ಟೋ ಸತಿ ನಾವೇ ಓಪನ್ ಇಟ್ಸ್ಕೊಟ್ಬಿಟ್ಟು ನಮಗೆ ನಾವೇ ಹಾಕ್ಕೊಂಡಿರೋದಿಲ್ಲ. ಒಂದು ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದರೆ ರೆಸಾರ್ಟ್ ಟಾಸ್ಕ್ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿರಿ ಅಂತ. ಅದ್ರಲ್ಲಿ ಏನು ಜೊತೆಯಾಗಿ ಆಡೋದು? ಜಗದೀಶ್ ಸರ್ ಈ ಥರ ಆಕ್ರಮಣ ಇರಲಿಲ್ಲ. ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ. ಇದು ಬೇರೆ, ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ಕೆ ಹೋಗಿ ಏನೇನೋ ಮಾಡ್ಕೊಂಡಿದ್ದದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ. ಅವ್ನು ಗುದ್ದಾಡ್ತಾನೆ ಬಂದಿದ್ದು, ಅವ್ನು ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ಥರ ನಾವಿಬ್ರು ಹೆಂಗಿತ್ತು ರ್ಯಾಪ್ ಅಂತಂದ್ರೆ ಲಾಸ್ಟ್ ಬೆಂಚಸ್ ಥರ ಇತ್ತು. ಆಟ ಆಡೋಣ, ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್, ತ್ರಿಮೋಕ್ಷಿ ಬಗ್ಗೆ ಹೇಳಿ. ಬ್ಯೂಟಿ ಪ್ಲೇ ಆಯಿತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್. ನಿಮಗೆ, ನಮಗೆಲ್ಲ ಆಚೆ ಇರೋರಿಗೆ ನಮಗೂ ತುಂಬ ಶಾಕಿಂಗ್ ಅದು. ಅನ್ನಿಸ್ತು ನಿಮಗೆ ಅದು ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ ನಾನು ಲೈಕ್ ಐ ಕಾಂಟ್ಯಾಕ್ಟಿಂದ ಹಿಡಿದು ಅದನ್ನೆಲ್ಲ ಸ್ನಿಪ್ಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗೆ ಫೀಲ್ ಆಯ್ತು ನಿಮಗೆ? ಐ ಥಿಂಕ್ ಯುವರ್ ಶಾಕ್ ಅಲ್ಲಿ. ನನ್ನ ಒಳಗೆ ಸುದೀಪಣ್ಣ ತೋರಿಸಿದಷ್ಟೇ ಶಾಕ್ ಅದೇ. ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿಲ್ಲ. ಇನ್ನು ನೋವಿಗಿವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರು. ಈಗ ನೆಕ್ಸ್ಟ್ ಸೀಸನ್ಗೆ ಬರ್ತೀವಿ ಮೇಡಮ್. ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಏನು ಕಲ್ತ್ರಿ ನೀವು? ಹ್ಞೂ ರೀ, ಆಯ್ತು ರೀ ಅನ್ನೋದು. ಏನು ಕಲ್ತ್ರಿ ಬಿಗ್ ಬಾಸ್ ಮನೆ ಒಳಗೆ? ನಾವು ಕಲ್ತ್ವಿ, ಅವನು ಕಲ್ತ್ಬಿಟ್ಟವನಾಗಲೇ. ಅಣ್ಣ ಏನು ಕಲ್ತ್ರಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿ? ಅದೇ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗೆ ಮಾತಾಡ್ಬೇಕನ್ನೋದು ಕಲಿತೆ. ಈಗ ನೋಡಿ ಹೂ ಅನ್ಕೊಂತಾನಿಲ್ಲ ಅಣ್ಣ. ಅಲ್ಲ, ಮುಂಚೆ ಯಾವ ರೀತಿ ಜನಗಳಿಗೆ ಅಂತ ಐಡಿಯಾ ಇರಲಿಲ್ಲ? ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ. ಆದರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಇಲ್ಲ ಮಾತಾಡ್ದಾಗಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆ.